ನೀನು ವಿಶ್ವನ ಮದುವೆ ಮಾಡಿಕೊಂಡು ಸುಖವಾಗಿ ಚೆನ್ನಾಗಿ ಸಂಸಾರ ಮಾಡ್ಬೋದಾಗಿತ್ತು. ರಾಧಿಕಾ ಅಡ್ಡಗಾಲ್ ಹಾಕಿದ್ಲು. ವಿಶು ನಿನ್ನನ್ ಬಿಟ್ಬಿಟ್ಟ, ರಾಧಿಕನ್ ಮದುವೆ ಮಾಡ್ಕೊಂಡ. ಈಗ ಅಕ್ಕ ಬಂದಿದ್ದಾಳೆ, ಅವಳ ಜೊತೆಲಿ ಸಂಸಾರ ಮಾಡಿ ನಾನ್ ನಿಮ್ಮನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅವಳು ಹೇಳ್ಬೋದಾಗಿತ್ತು. ಹೇಳಿಲ್ಲ. ಯಾಕೆ? ಅವಳ ಬಾಯಿನಲ್ಲಿ ಅಂಥ ಮಾತು ಬರೋದಿಲ್ಲ. ಅವಳು ವಿಶು ಮೇಲ್ ಕಣ್ಣು ಹಾಕಿದ್ಲು. ಅವಳಿಗೆ ಅವನ ಆಸ್ತಿ ಮೇಲ್ ಕಣ್ಣಿತ್ತು. ನೀನು ಕಣ್ಣು ಕಂಡಿದ್ದೆಲ್ಲ ಸತ್ಯ ಅಂತ ಅನ್ಕೊಂಡ್ಬಿಡ್ತೀಯ. ಇಲ್ಲ ಅಜ್ಜಿ, ಇನ್ಮೇಲೆ ಹಾಗಿರಲ್ಲ. ನೀನ್ ಬದಲಾಗ್ಬೇಕು ರಾಧಿಕಾ. ಇಷ್ಟು ದಿನ ನಾವಿಬ್ರು ದೂರ ಇದ್ವಿ. ಇನ್ಮುಂದೆ ಪ್ರತಿದಿನ ಒಟ್ಟಿಗೆ ಇರ್ತೀವಿ. ಏನೇ ಇದ್ರೂ ನಾವಿಬ್ರು ಹಂಚ್ಕೋಬೇಕು. ನೀನ್ ಹೀಗೆ ದುಃಖ ಮಾಡ್ಕೊಂಡು ಕೊರಗ್ತಾ ಇದ್ರೆ ನನಗೆ ಬೇಜಾರಾಗಲ್ವಾ? ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ಖಂಡಿತ ಹೇಳ್ತೀನಿ. ಆದ್ರೆ ಅದಕ್ಕೆ ಸರಿಯಾದ ಸಮಯ ಬರಲಿ. ತಕ್ಷಣಕ್ಕೆ ಏನನ್ನು ಹೇಳಕ್ಕಾಗಲ್ಲ. ವಿಷಯ ಏನು ಅಂತ ನಾನು ನಿಮ್ಗೆ ಹೇಳೋವರೆಗೂ ನೀವು ನನ್ನ ಮೇಲೆ ನಂಬಿಕೆ ಕಳ್ಕೋಬಾರ್ದು. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ವಿಶ್ವಾಸ ಯಾವತ್ತೂ ಹೀಗೆ ಇರಲಿ. ಹುಚ್ಚಿ, ನಿನ್ಮೇಲೆ ಯಾಕೆ ನಾನು ಅನುಮಾನ ಪಡ್ಲಿ? ನಾವಿಬ್ರು ಒಂದೇ ಜೀವ ಅಂತ ನಾನು ಅನ್ಕೊಂಡಿದ್ದೀನಿ. ಅಜ್ಜಿ, ರಾಧಿಕಾ ನನ್ನ ವಿಕ್ರಮ್ನ ದೂರ ಮಾಡಿದ್ಲು. ಈಗ ಅದ್ ಹೇಗೆ ಅವಳು ಸುಖವಾಗಿ ಸಂಸಾರ ಮಾಡ್ತಾಳೋ ನಾನು ನೋಡ್ತೀನಿ. ವಿಶು ರಾಧಿಕಾ ಸಂಸಾರ ಮಾಡೋದಿಕ್ಕೆ ನಾನ್ ಬಿಡಲ್ಲ. ಏನು ಏನೇನೋ ಶಾಸ್ತ್ರ ಮಾಡ್ತಾ ಇದೀಯಾ? ವಿಶಾಖನಿಗಿದೆಲ್ಲ ಮಾಡ್ಲೇ ಇಲ್ಲ. ಅವಳನ್ ಕಂಡ್ರೆ ನಿಂಗ್ ನಿರ್ಲಕ್ಷ್ಯ. ಅಷ್ಟೇ, ವಿಶಾಖ ಅವಳ ಗಂಡನ ಜೊತೆ ನೆಟ್ಟಗೆ ಸಂಸಾರ ಮಾಡಿಟ್ಟಿದ್ರೆ ಈ ಎಲ್ಲಾ ಶಾಸ್ತ್ರನೂ ಮಾಡ್ಬೋದಿತ್ತು. ಅವಳು ಅವನ ಜೊತೆ ಸರಿಯಾಗಿ ಬದುಕಿದ್ರೆ ಇಷ್ಟೊತ್ತಿಗೆ ಅವಳ ಮಗುಗ್ ನಾಮಕರಣ ಶಾಸ್ತ್ರನೂ ಮಾಡಿ ಮುಗಿಸ್ಬೋದಿತ್ತು. ಏನ್ ಮಾಡ್ತೀರಾ? ಅವಳಿಗೆ ಆ ಯೋಗನೇ ಇಲ್ಲ ಬಿಡಿ. ಬನ್ನಿ ಬನ್ನಿ ಬನ್ನಿ, ಬಾಕುಶ.
ಅಳಿಯಂದ್ರೆ ಮದುವೆ ಆದ್ಮೇಲೆ ಮೊದಲನೇ ಸರ್ತಿ ಮಗಳು ಅಳಿಯ ಮನೆಗೆ ಬಂದಿದ್ದೀರಿ. ನಿಮಗೊಂದು ಸಣ್ಣ ಕಾಣಿಕೆ ತಗೊಳ್ಳಿ. ತಗೊಳ್ಳಿ. ನನ್ನ ಮಗಳು ಅಳಿಯನ್ಗೆ ದೃಷ್ಟಿ ಆಗ್ಬಾರ್ದು. ನಾನಂತೂ ದೃಷ್ಟಿ ನೀವು ಅಳಿಸ್ತೀನಪ್ಪ. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ಒಂದ್ ನಿಮಿಷ ಬರ್ತೀನಿ. ಅಮ್ಮ ಒಂದ್ ನಿಮಿಷ. ಖುಷಿಯಾಗಿರಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಸುಖವಾಗಿರಿ. ಬಂದೆ ಅಳಿಯಂದ್ರೆ, ಒಂದು ನಿಮಿಷ ಬಂದೆ. ಅಜ್ಜಿ, ವಿಶಾಖ ಎಲ್ಲಿ? ಅವಳಿನ್ನೂ ಎದ್ದಿಲ್ಲ, ಮಲಗಿದಾಳೆ. ಗಾಡಿ ದಯವಿಟ್ಟು ನಿಧಾನಕ್ಕೆ ಓಡಿಸಿ. ನನಗೊತ್ತು ನೀವು ತಾಳ್ಮೆಯಿಂದ ಗಾಡಿ ಓಡಿಸ್ತೀರಾ ಅಂತ. ಆದರೂ ವಯಸ್ಸಾದವರು ಇದೆಲ್ಲ ಹೇಳೋದು ಬಾಡಿಕೆ. ಸರಿ ಬಾವ, ನಾನು ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಸರಿ. ಕಂದ, ಮನೆ ತಲುಪಿದ ತಕ್ಷಣ ಒಂದು ಫೋನ್ ಮಾಡು. ಸರಿ ಅಮ್ಮ, ಮಾಡ್ತೀನಿ. ಅಪ್ಪ ಹೋಗಿ ಬರ್ತೀನಿ. ಆಯ್ತು ಕುಸ. ವಿಶಾಖ, ಹುಷಾರಮ್ಮ. ನಾನು ಹೀಗೆ ವಿಕ್ರಮ್ ಜೊತೆ ಹಾಯಾಗಿರ್ತಿದ್ದೆ. ರಾಧಿಕಾ, ವಿಕ್ರಮ್ನ ಪೊಲೀಸಿಗೆ ಹಿಡ್ಕೊಟ್ಟೆ. ನನ್ನ ಜೀವನ ಹಾಳು ಮಾಡಿದೆ. ನನ್ನನ್ನು ಅತಂತ್ರ ಮಾಡಿ ನೀನು ಅದು ಹೇಗೆ ಸುಖವಾಗಿರ್ತೀಯೋ ನಾನು ನೋಡ್ತೀನಿ. ಅಲ್ಲಿ ನೋಡಲ್ಲಿ, ಆ ರೇಲಿಂಗ್ ಎಲ್ಲ ಸರಿಯಾಗಿ ಹಾಕೇ ಇಲ್ಲ ಅಲ್ಲಿ. ಬೇಗ ಬೇಗ ಕೆಲಸ ಮಾಡಿಪ್ಪ, ಟೈಮ್ ಆಗ್ತಿದೆ. ಹಾ, ಅಲ್ಲೇ ಅಲ್ಲೇ ಇನ್ನೊಂದ್ ಸ್ವಲ್ಪ ಆ ಕಡೆ ತಗೋ. ಹಾ, ಅಲ್ಲಿ. ಹಾ, ಬಾಸ್ ಮನೆಯಲ್ಲೇ ಇರೋದು. ಖಂಡಿತ ಬರಬೇಕು, ಮಿಸ್ ಮಾಡಬೇಡಿ. ಬಾಯ್. ವಿವೇಕಣ್ಣ, ಎಲ್ರಿಗೂ ಫೋನ್ ಮಾಡಾಯ್ತು. ಸಂಜೆ 4:15ಕ್ಕೆ ಬರ್ತಾರ. ವೆರಿ ಗುಡ್ ರಾಜು. ವಿವೇಕ್ ಬಾವ, ಯಾರು ಬರ್ತಿರೋದು? ಏನಿದೆಲ್ಲ? ವಿವೇಕಣ್ಣ, ಹೇಳ್ಬೇಡಿ, ಸರ್ಪ್ರೈಸ್ ಆಗಿರ್ಲಿ. ಸರಿ, ನಾ ಯಾರಿಗೂ ಹೇಳಲ್ಲ. ರಾಜು, ಅದೇನು ನಿಮ್ಮಿಬ್ರಿಗೆ ಮಾತ್ರ ಗೊತ್ತಿರೋ ಸೀಕ್ರೆಟು? ಸಂಜೆ ನಿಮ್ಗೆ ಗೊತ್ತಾಗುತ್ತೆ ಅಜ್ಜಿ. ಅದ್ ಸರಿ, ವಿಶು ರಾಧಿಕಾ ಬೆಳಿಗ್ಗೆನೆ ಹೊರಟಿದ್ದಾರೆ. ಮಧ್ಯಾಹ್ನದೊಳಗಡೆ ಬಂದ್ಬಿಡ್ತಾರೆ. ಏನು, ರಾಧಿಕಾ ಇವತ್ತೇ ಬರ್ತಿದ್ದಾಳ? ಹೌದು. ನನ್ಗೆ ಯಾರು ಏನು ಹೇಳಲೇ ಇಲ್ಲ. ಅವರಿಬ್ರು ಬರ್ತಿದ್ದಾರೆ ಅಂತಾನೆ ಇವತ್ತು ಸಂಜೆ ನಾನೊಂದು ಗೆಟ್ ಟುಗೆದರ್ ಪಾರ್ಟಿನ ಆರ್ಗನೈಸ್ ಮಾಡಿದ್ದೀನಿ. ಅಜ್ಜಿ, ರಾಧಿಕಾ ಧರ್ಮಾಧಿಕಾರಿ ಹೆಂಡತಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾಳಲ್ಲ, ಅದ್ರ ಖುಷಿಗೆನೆ ಈ ಗೆಟ್ ಟುಗೆದರ್. ಮೋಸ ಅಲ್ವಾ ಇದು? ಯಾರ ಹತ್ರನೂ ಹೇಳ್ಬೇಡ ಅಂತ ನನಗೆ ಹೇಳಿ ಇವಾಗ ನೀವೇ ಎಲ್ಲರ ಹತ್ರನೂ ಹೇಳ್ತಿದ್ದೀರಾ? ರಾಜು, ಮನೆಯವ್ರ ಹತ್ರ ಈ ವಿಷಯನ ಗುಟ್ಟಾಗಿಡುವಂಥದ್ದು ಏನಿದೆ? ರಮ್ಯಾ ಎಲ್ಲೋ? ಅವನು ನಿಮ್ ಜೊತೆ ಸೇರಿಸ್ಕೊಳ್ಳಿ. ಪಾರ್ಟಿ ಅರೇಂಜ್ ಮಾಡೋದ್ರಲ್ಲಿ ಅವಳು ಎತ್ತಿದ ಕೈ. ಬೇಡಾಜಿ, ಅವಳು ಮಲ್ಕೊಂಡಿದ್ದಾಳೆ. ಅವಳನ್ನ ಎದ್ದೇಳ್ಸೋದು ಬೇಡ.
ಸರಿ ನಿನ್ ಇಷ್ಟ ಕಣೋ. ಸುಜಾತ ಬಾ ಬೇರೆ ಕೆಲಸ ನೋಡೋಣ. ರಾಜು, ಐಸ್ ಕ್ರೀಮ್ ಪಾರ್ಲರಿಗೆ ಫೋನ್ ಮಾಡಿ ಒಂದು 50-60 ಐಸ್ ಕ್ರೀಮ್ ಹೇಳ್ಬಿಡು. ಆಮೇಲೆ ಅಲ್ಲಿ ನೋಡಲ್ಲಿ ಮೇಲ್ಗಡೆ ಎಲ್ಲ ಕೆಲಸ ಲೇಟ್ ಮಾಡ್ತಾ ಇದ್ದಾರೆ, ಬೇಗ ಮುಗಿಸ್ಕೊಳಕ್ ಹೇಳು. ಸರಿ. ಮದ್ವೆಗೆ ಮುಂಚೆ ನಾವು ಇದೆಲ್ಲ ಓಡಾಡಿದ್ದೀನಿ, ನೆನಪಿದೆಯಾ? ನೆನ್ಪಿದೆ. ಮನೆಗೆ ಹೋಗಕ್ಕೆ ಇನ್ನೂ ಟೈಮ್ ಇದೆ, ಒಂದ್ಸರಿ ಓಡಾಡ್ಕೊಂಡು ಬರೋಣ. ನನಗೂ ಅಷ್ಟೇ. ಆ ದೇವಸ್ಥಾನದ ಹತ್ರ ಕಲ್ಯಾಣಿ ಇದೆಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಚಿಕ್ಕವಳಿದ್ದಾಗ್ಲಿಂದನೂ ನನಗೆ ತುಂಬಾ ಇಷ್ಟವಾದ ಜಾಗ ಅದು. ಸರಿ, ಹೋಗ್ಬಿಟ್ಟು ಬೇಡ. ಸರಿ. ಓಲ್ಡ್ ಮೆಮರೀಸ್ ಅಲ್ಲ? ಎಷ್ಟು ಚೆನ್ನಾಗಿದೆ ಅಲ್ಲ ಈ ಜಾಗ. ರಾಧಿಕಾ, ಸಿಗದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಅಮೇರಿಕದಲ್ಲಿ ಇರ್ತಾ ಇದ್ದೆ. ಯಾಕೆ? ಯಾಕಷ್ಟು ದೂರ? ನಾನು ರಜೆ ಹಾಕಿ ಬರೀ ಒಂದೇ ಒಂದು ತಿಂಗಳಿಗೆ ಬಂದವನು. ವಾಪಸ್ ಮನೆಗೆ ಹೋಗುವಾಗ ದೇವಸ್ಥಾನದಲ್ಲಿ ನೀನು ನೋಡಿದೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನನ್ನ ಲೈಫೇ ತಲೆ ಕೆಳಗಾಗೋಯ್ತು. ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ. ಏನು? ಈಗೊಂದು ದಿವಸ ನಿನ್ ಜೊತೆ ಬಂದು ಇಲ್ಲಿ ಕೂತ್ಕೋತೀನಿ ಅಂತ. ಅಷ್ಟೇನಾ? ಆಮೇಲೆ 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 ನಿಂತ್ಕೋ. ರಾಧಿಕಾ,
ನಿಂತ್ಕೋ. ರಾಧಿಕಾ, ನಿಂತ್ಕೊಂತೀಯ ಇಲ್ಲ ಅವಾಗ ನೀನು? ಇಲ್ಲ ಸರಿಗಲ್ಲ. ಏನ್ ನಿಂತ್ಕೊತೀನಿ ನಿಂತ್ಕೊಳ್ಳಲ್ವಾ? ರಾಧಿಕಾ, ನಿಂತ್ಕೋ. ಹೃದಯದಲ್ಲಿ ಕೊಡಲಿನ ಹಾಜರಿ ದಿನವು ನನ್ನ ಕನಸಿನಲ್ಲಿ ಬರುವೆಯ ಖಾತರಿ ಸರಿಯಾಗಿ ಕಣ್ಣಲ್ಲಿ ಬೀಳುತ್ತ ನವಿರಾಗಿ ನನ್ನ ಹೇಳುತ್ತ ನನ್ನನು ಅಪಹರಿಸಿದೆ ನೀನು ಮಿಡಿವ ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ ದಿನವು ನನ್ನ ಕನಸಿನಲ್ಲಿ ಬರುವೆಯ ಖಾತರಿ. ತಡ ಆಯ್ತು, ಮನೆಗೆ ಹೋಗೋಣವಾ? ಸರಿ.